ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರ 44ನೆಯ ಜನ್ಮದಿನವನ್ನ ಶ್ರೀ ಪ್ರವೀಣ್ ಕುಮಾರ್ ಕಟ್ಟಿಮನಿಯವರ ಪರಿವಾರದ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸೇಡಂ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಅಶೋಕ್ ಗುತ್ತೇದಾರ್ ಅವರ 2/1/2026ರಂದು ಶ್ರೀ ಪ್ರವೀಣ್ ಕಟ್ಟಿಮನಿ ಪರಿವಾರ ನೇತೃತ್ವದಲ್ಲಿ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು, ಆಟೋ ಚಾಲಕರು, ಕಾರ್ ಚಾಲಕರು ಅವರ 44ನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡಿ ಶುಭಾಶಯ ಕೋರಿದ್ರು. ಇದೇ ವೇಳೆ ಪ್ರವೀಣ್ ಕುಮಾರ್ ಕಟ್ಟಿಮನಿ ಮಾತನಾಡಿ, ನಾಡಿನ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿಯ ಹಬ್ಬದ ಶುಭಾಶಯ ಕೋರಿ 2019ರಲ್ಲಿ ಕೋವಿಡ್ ಸಮಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಸೇಡಂ ತಾಲೂಕಿಗೆ ಅನ್ನದಾತರಿಗೆ, ಬಂಧು ಬಡವರಿಗೆ, ಆಟೋ ಚಾಲಕರಿಗೆ, ಬೀದಿ ವ್ಯಾಪಾರಿಗಳಿಗೆ, ತಾಲೂಕಿನ ಜನತೆಗೆ ಫುಡ್ ಕಿಟ್ ವಿತರಣೆ, ಸ್ಯಾನಿಟೈಸರ್, ತುರ್ತು ಸಮಯದಲ್ಲಿ ಆಂಬ್ಯುಲೆನ್ಸ್ ಸಹಾಯ ಮಾಡಿ ಅನ್ನದಾತರಾಗಿ ಬಂದಂತಹ ಶ್ರೀ ಬಾಲರಾಜ್ ಗುತ್ತೇದಾರ್ ಅವರ ಜನ್ಮದಿನವನ್ನ ಅನ್ನ ಸಂತರ್ಪಣೆ ಮಾಡಿ ಜೆಡಿಎಸ್ ಪಕ್ಷದ ಅಧ್ಯಕ್ಷರು, ಕಾರ್ಯಕರ್ತರು, ಅಭಿಮಾನಿಗಳು ಸಹಸ್ರಾರು ಜನರೊಂದಿಗೆ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಅವರಿಗೆ ಹಾಗೂ ಅವರ ಕುಟುಂಬಕ್ಕೆ ದೇವರು ದೀರ್ಘಾಯುಷ್ಯ ಕೊಟ್ಟು ದೀರ್ಘಕಾಲ ಸುಖವಾಗಿ ಬಾಳಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ವೆಂಕಟರೆಡ್ಡಿ ಗಾಡದಾನ್, ಪ್ರದೀಪ್ ಕಟ್ಟಿಮನಿ, ಶಶಿಕಾಂತ್ ಕಟ್ಟಿಮನಿ, ಶಿವಶಾಂಗ್ ರೆಡ್ಡಿ ಕೋಡಿಗಂಟಿ, ಜಗನ್ನಾಥ್ ಗುತ್ತೇದಾರ್ ಮದರಿ, ಕೋಟ್ರೇಶ್ ಗೌಡ, ರಮೇಶ್ ರಾಠೋಡ್, ರಾಘವೇಂದ್ರ ಗುತ್ತೇದಾರ್, ಸಾಬಯ್ಯ ಗುತ್ತೇದಾರ್, ರಾಜು ಗುತ್ತೇದಾರ್, ಉದಯ್ ಗುತ್ತೇದಾರ್, ಶಿವಕುಮಾರ್ ಜಾಡರ್, ಶರಣಯ್ಯ, ಗೀತಾ ಮಳಕೇಡ್, ಚಾಂದ್ ಪಾಷಾ ಹುಸೇನ್, ರವೀಂದ್ರ, ಆನಂದ್, ರಾಜು, ಅಶೋಕ್, ಶ್ರೀನಾಥ್ ಇದ್ದರು. ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೋರುತ್ತಾ, ಇಂದು 2/1/2026ನೇ ದಿವಸ ಶ್ರೀ ಬಾಲರಾಜ್ ಗುತ್ತೇದಾರ್ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂಥ ಅವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ. ಹಾಗೂ ಎಲ್ಲ ಕೋವಿಡ್ ಸಮಯದಲ್ಲಿ ಬಂದು ಅವರು ಕಿಟ್ಟು ಕೊಡೋದಾಗಲಿ, ಮತ್ತು ಆಟೋ ಚಾಲಕರಿಗಾಗಲಿ, ಟ್ಯಾಕ್ಸಿ ಚಾಲಕರಿಗಾಗಲಿ ಅವರು ಬಡವರ ಬಂದಾಗಿ ಬಂದಿದ್ದಾರೆ ನಮ್ಮ ಸೇಡಂ ತಾಲೂಕಕ್ಕೆ. ಇನ್ನು ಮುಂದೆ ಈ ಸರ ಭೀ ಅವ್ರು ಇದೇ ಥರ ಅವರಿಗೆ ದೇವರು ಆಯುಷು ಇದೇ ಕೊಡಲಿ ಅಂತಂದು ನಾವು ಇವತ್ತಿನ ದಿನ ಅನ್ನದಾನ ಮಾಡಿದ್ದೇವೆ ಬಸವೇಶ್ವರ ಸರ್ಕಲ್ನಲ್ಲಿ. ಹಾಗೂ ಇದಕ್ಕೆ ಎಲ್ಲ ಸಹಾಯ ಮಾಡಿದಂಥ JDS ಕಾರ್ಯಕರ್ತರು ಹಾಗೂ ಬಂಧು ಮಿತ್ರರು ಹಾಗೂ ಇಲ್ಲಿ ಮೆರೆದಂಥ ಜನಗಳಿಗೆ ಹಾಗೂ ಟ್ಯಾಕ್ಸಿ ಚಾಲಕರಾಗಲಿ, ಆಟೋ ಚಾಲಕರಾಗಲಿ ಎಲ್ಲ ಬಂದು 2/1/2026 ಬಾಲರಾಜ್ ಗುತ್ತೇದಾರ್ ಅವರಿಗೆ ಹುಟ್ಟುಹಬ್ಬವನ್ನು ಶುಭಾಶಯ ಕೋರಿದ್ದಾರೆ ಎಲ್ಲರಿಗೆ. ಅದಕ್ಕೆ ಕಾರಣ ನಾನು ಈ ಥರ ಇವತ್ತಿನ ದಿನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುತ್ತಾ ಮಗದೊಮ್ಮೆ ಅವರು ಇದೇ ಥರ ಅವರಿಗೆ ದೇವರು ಆಯುಷು ಆರಾಮವಾಗಿ ಕೊಳ್ಳೆಂದು, ಚೆನ್ನಾಗಿ ಬಾಳೆಂದು 100 ವರ್ಷ ಅವರಿಗೆ ಆಯುಷು ಆರಾಮ ಕೊಳ್ಳೆಂದು. ಶರಣಪ್ಪ ಇಡಿ, SSV TV ನ್ಯೂಸ್, ಸೇಡಂ.